ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ. ಇವತ್ತು 23 ನೋಡ್ರಿ ತಾರೀಕು, ಅಂದ್ರೆ ಸ್ಯಾಟರ್ಡೇ ಐತಿ ಇವತ್ತು. ಆ್ಯಕ್ಚುಲಿ ಟೈಮ್ ಪೋನೆ 12 ಆಗೈತಿ, ಅಂದ್ರೆ 12:45 ಸಮಥಿಂಗ್ ಆಗೈತಿ. ಇವಾಗ ನಾವು ರೆಡಿ ಆಗೀವಿ, ಮಸ್ತ್ ಹಿಂಗೆ ರೆಡಿ ಆಗ್ಯಾವ ನೋಡ್ರಿ. ನಮ್ಮ ಅಕ್ಕರಿಂದ ಕುಂತಾರ, ಅಲ್ಲೇ ಒಂದಿಷ್ಟು ಜನ ರೆಡಿ ಆಗತ್ತಾರ. ನಾವು ಅಷ್ಟರು ಇವಾಗ ಕಾಮನ ನೋಡಕ್ಕೆ ಹೊಂಟೀವಿ. ನಮ್ಮ ನವಲಗುಂದಾಗ ಫೇಮಸ್ ನೋಡ್ರಿ ಅದು. ಆ್ಯಕ್ಚುಲಿ ನಮ್ಮ ಇಷ್ಟಾರ್ಥವನ್ನು ಈಡೇರಿಸುವ ಕಾಮನ ಅಂತ ಪ್ರಸಿದ್ಧ ಆಗೈತಿ. ಆ್ಯಕ್ಚುಲಿ ನವಲಗುಂದಾಗ ಫೇಮಸ್ ಇದು, ಎಲ್ಲೆಲ್ಲಿಂದನೂ ಜನ ಬರ್ತಾರೆ. ಹಂಗೆ ನಾವು ಹೊಂಟೀವಿ. ನಾನಂತೂ 1 ಇಯರು ಮಿಸ್ ಮಾಡಲ್ಲ, ಯಾಕಂದ್ರೆ ನಮ್ಮ ಊರು ನವಲಗುಂದು. ಅದಕ್ಕೆ ನಾವು ಇಲ್ಲಿಂದ ಹೊಂಟೀನಿ ಈ ಸಲ. ಫಸ್ಟ್ ಟೈಮ್ ನಾ ಇಲ್ಲಿಂದ ಹೊಂಟೀನಿ. ಹೋಗುನ್ ಬರ್ರಿ, ನೀವು ಬರ್ರಿ. ಹಾಂ ಬರ್ರಿ ಕಾಮನು ಹೋಗೋನು ಎಲ್ಲಾರು. ಹಾಯ್ ಮಾಡ್ರಿ. ಇವಾಗ ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ಹೊಂಟೀವಿ ನೋಡ್ರಿ. ರಾತ್ರಿ 12 ಗಂಟೆ ಆಗೈತಿ ಅಂತ ನಾವೇನು ಡಿಲೇ ಮಾಡಲಿಲ್ಲ. ಫುಲ್ ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿನ ಹೊಂಟೀವಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ಬೇಡವಂತ. ಬರ್ರಿ ಹೋಗೋಣ. ಹಂಗಾರ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ನಮ್ಮೂರು ಕಾಮನ ಹೆಂಗೈತಿ, ನೀವು ಅಕಸ್ಮಾತ್ ದೂರ ಭಾಳ ಇದ್ರಿಪ್ಪ ಅಂದ್ರೆ ಇಲ್ಲಿಂದನೇ ಆಶೀರ್ವಾದ ತೊಗೊಂಬಿಡ್ರಿ, ದರ್ಶನ ತೊಗೊಂಬಿಡ್ರಿ. ಹಂಗೆ ಬರ್ರಿ ಹೋಗೋಣ. ಅಮ್ಮನ ಮನ್ಯಾಗ ಬಿಟ್ಟು ಹೊಂಟೀವಿ ನೋಡ್ರಿ. ಆ್ಯಕ್ಚುಲಿ ಅಕ್ಕಿ ಮಲ್ಕೊಂಡಿದ್ಲು. ಟೈಮ್ 11:50 ಸಮಥಿಂಗ್ ಆಗೈತಿ, ನಿಯರ್ಲಿ 12 o'clock ಆಗೈತಿ. ಅದ್ರ ಸಂಬಂಧ ಆಕಿನ ಮಲ್ಗಿಸಿ ಹೊಂಟೀವಿ. ಎಲ್ಲಿ ಬಂದ್ರೂ ನಿದ್ದೆ ಸಂಬಂಧ ಕಿರಿಕಿರಿ ಮಾಡ್ತಾಳಕ್ಕಿ. ಇವಾಗ ಹೊಂಟೀವಿ ನೋಡ್ರಿ ನಾವು. ಆ್ಯಕ್ಚುಲಿ ಎಲ್ಲರೂ ಮಾಡ್ಕೊಂಡ್ರು ಊರಾಗ, ನಾವು ಅಷ್ಟೇ ಹೆಚ್ಚಿರದೀವಿ. ನಾಯಿ ಒದ್ರಾಕತ್ತಾವು. ಹೋಗುನ್ ಬರ್ರಿ. ನವಲಗುಂದಂತೂ ಸಿಕ್ಕಾಪಟ್ಟೆ ಗದ್ಲೈತಂತ ಈಗ ಪವನ್ ಫೋನ್ ಮಾಡಿದ್ದ. ಹೋಗುನ್ ಬರ್ರಿ, ನೋಡೋಣ. ಗದ್ಲಿದ್ರು ನಾವು ದರ್ಶನ ತೊಗೊಂಡೇ ಬರ್ತೀವಿ ಇವತ್ತು. ನಾಳೆ ಆದ್ರೆ ಇನ್ನೂ ಗದ್ಲಾಗುತ್ತೆ, ಅದ್ರ ಸಂಬಂಧ ಈಗ ಹೊಂಟೀವಿ. ಬರ್ರಿ ಹೋಗೋಣ. ಇವಾಗ ನಮ್ಮ ಹಸ್ಬೆಂಡ್ ಬಿಡಾಕೆ ಬರತ್ತಾರ ನೋಡ್ರಿ. ನಾವು 4 ಜನ ಹೊಂಟೀವಿ. ಭಾಳ ಗದ್ಲಿತ್ತಂದ್ರೆ ಇವರು ಬಿಟ್ಟು ನಮ್ಮ ಹೊಳೆ ಬರ್ತಾರೆ. ಆಮೇಲೆ ವಾಪಸ್ ನಮ್ಮ ದರ್ಶನ ತೊಗೊಂಡಿಂದ ನಾವು ಹೊಳೆ ಕರೆಸ್ಕೊತೇವಿ. ಹೋಗೋಣ ಬರ್ರಿ. ಎಲ್ಲರೂ ಮಲ್ಕೊಂಡಾರ. ಊರಂತೂ ಫುಲ್ ಪೀಸ್ಫುಲ್ ಐತಿ. ನಮ್ದೇ ಸೌಂಡ್ ಈಗ. ಬರ್ರಿ ಹೋಗೋಣ. ನಮ್ಮ ಊರು ರಾಮಲಿಂಗ ಕಾಮಣ್ಣನ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ನಮ್ಮ ಇಷ್ಟಾರ್ಥಗಳನ್ನು, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸೋ ಸಂಬಂಧನ ಇದು ಪ್ರಸಿದ್ಧಿ ಆಗೈತೆ ನೋಡ್ರಿ. ಅಗಾಧವಾದ ನಂಬಿಕೆ ಐತಿ ಇದ್ರ ಮೇಲೆ. ವರ್ಷದಿಂದ ವರ್ಷಕ್ಕೆ ಜನಗಳು ಹೆಚ್ಚಿಗೆ ಹಾಕ್ಕೊಂತ ಹೊಟ್ಟಾರ, ಕಮ್ಮಿ ಅಂತೂ ಆಗಿಲ್ಲ ಇಲ್ಲಿ ತನೂ. ನಾನು ಸಣ್ಣಕ್ಕಿಂದನ ನೋಡ್ಕೊಂತ ಬಂದೀನಿ. ಇಲ್ಲಿ ತನೂ ಮಂದಿ ಹೆಚ್ಚಿಗೆ ಆಗ್ಯಾರ. ಒಂಥರ ಖುಷಿ ಅನಿಸುತ್ತೆ. ಇವಾಗ ಒಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಬಂದ್ಬಿಡ್ರಿ. ನಮ್ಮ ದೇವಸ್ಥಾನ ವತಿಯಿಂದ ಅದೊಂದು ವಿಡಿಯೋ ಮಾಡ್ಯಾರ. ನಮ್ಮ ನವಲಗುಂದದ ಶ್ರೀ ರಾಮಲಿಂಗ ಕಾಮದೇವರ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆಯ ವಸ್ತುಗಳು ಇಂತಿವೆ. ಕಂಕಣ ಭಾಗ್ಯಕ್ಕಾಗಿ ಬಾಸಿಂಗ, ಸಂತಾನ ಭಾಗ್ಯಕ್ಕಾಗಿ ತೊಟ್ಟಿಲು, ಗಂಡು ಸಂತಾನಕ್ಕಾಗಿ ಮೀಸೆ, ಆರೋಗ್ಯ ಭಾಗ್ಯಕ್ಕಾಗಿ ಕುದುರೆ, ಮನೆ ಅಥವಾ ನೆರಳು ಭಾಗ್ಯಕ್ಕಾಗಿ ಛತ್ತರ್ಗಿ, ಉದ್ಯೋಗ ಭಾಗ್ಯಕ್ಕಾಗಿ ಪಾದ, ದೃಷ್ಟಿಯ ಭಾಗ್ಯಕ್ಕಾಗಿ ಕಣ್ಣು, ವಿದ್ಯಾಭ್ಯಾಸ ಭಾಗ್ಯಕ್ಕಾಗಿ ಹಸ್ತ. ಈ ರೀತಿಯಾಗಿ ಹರಕೆ ವಸ್ತುಗಳಿಂದ ಶ್ರೀರಾಮಲಿಂಗ ಕಾಮದೇವರನ್ನು ಪೂಜಿಸಿ ಕೃಪೆಗೆ ಪಾತ್ರರಾಗಿ ಇಷ್ಟಾರ್ಥವನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಇಂತಿಷ್ಟದ ನೋಡ್ರಿ ಈ ಹರಕೆ ವಸ್ತುಗಳು. ಅಕಸ್ಮಾತ್ ನಿಮ್ಗೆ ಏನರ ಬೇಡಿಕೆ ಇತ್ತಪ್ಪ ಅಂತಂದ್ರೆ ಈ ದೇವಸ್ಥಾನಕ್ಕೆ ಬಂದು ಯಾವ ಬಯಕೆ ಐತಲ್ಲ ಆ ವಸ್ತುವನ್ನು ತಗೊಂಡು ಮನೆಯಲ್ಲಿ ಜಗಲಿ ಮೇಲಿಟ್ಟು ಪೂಜೆ ಮಾಡಿರಿ. ಆಸೆ ಈಡೇರಿದ ಮೇಲೆ, ನಿಮ್ಮ ಬಯಕೆಗಳು ಈಡೇರಿದ ಮೇಲೆ ವಾಪಸ್ ಬಂದು ಹೊಸದೊಂದು ತಗೊಂಡು ದೇವಸ್ಥಾನಕ್ಕೆ ಮುಟ್ಟಿಸಿದ್ರೆ ಅವಾಗ ನಿಮ್ಮ ಹರಕೆ ಸಂಪೂರ್ಣವಾಗುತ್ತೆ ನೋಡ್ರಿ. ಇಷ್ಟು. ಇವಾಗ ನಾವು ಬಸ್ ಸ್ಟ್ಯಾಂಡ್ ಮುಂದೆ ಹಿಡಿದು ಬಿಟ್ವಿ ನೋಡ್ರಿ. ಯಾಕಂದ್ರೆ ಫುಲ್ ಟ್ರಾಫಿಕ್ ಐತಿ. ನಮ್ಗೆ ಗಾಡಿ ಅಂತೂ ಮೂವ್ ಆಗಲೇ ಇಲ್ಲ. ಈಗ ನಡ್ಕೊತ ಹೊಂಟೀವಿ ನಾವು 4 ಜನ. ಇವಾಗ ನಡ್ಕೊತ ಹೊಂಟೀವಿ ನೋಡ್ರಿ. ಆ್ಯಕ್ಚುಲಿ ಇಲ್ಲಿಂದ 1 ಕಿಲೋಮೀಟ್ರ್ ಐತಿ, ಮಿನಿಮಮ್ 1.5 ಕಿಲೋಮೀಟ್ರ್ ತನಕ ಐತಿ. ನಡ್ಕೊತ ಹೊಂಟೀವಿ ನಾವು. ಬರ್ರಿ ಹೋಗೋಣ. ಯಾಕಂದ್ರೆ ಅಲ್ಲಿ ತನಂತೂ 2 ವೀಲರ್ ಪಾಸಿಬಲ್ ಐತಿ, ಬಟ್ 4 ವೀಲರ್ ಅಂತೂ ಪಾಸಿಬಲ್ಲೇ ಇಲ್ಲ. ಹೋಗೋಣ ಬರ್ರಿ. ಇವಾಗ ನಾವು ಬಾಲೋದ್ಯಾನ ಅಂತೈತಿ, ಇಲ್ಲೇ ಬಂದ್ವಿ ನೋಡ್ರಿ. ಇಲ್ಲಿ ನೋಡ್ರಿ ರಶ್ ಎಷ್ಟೈತಿ. ನಾಳೆ ಇಲ್ಲೇ ಕಾಯಿ ಹೂವು ಎಲ್ಲ ಇಟ್ಟಾರ ಹೊರಕಂತಂದ್ರೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ರಾಮಲಿಂಗ ಕಾಮಣ್ಣನ 5 ದಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ ನೋಡ್ರಿ ನವಲಗುಂದ ಒಳಗೆ.
ಹೋಳಿ ಹುಣ್ಣಿಮೆ 5 ದಿನ ಮುಂಚೆಗೆ ಏಕಾದಶಿ ದಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಬಟ್ ನೆಕ್ಸ್ಟ್ ಡೇ ಇಂದನ ದರ್ಶನ ಆರಂಭ ಆಕೈತೆ ನೋಡ್ರಿ. ಅದಾಗಿ ಹೋಳಿ ಹುಣ್ಣಿಮೆ ಮರನೇ ದಿನ ಓಕಳಿ ಆಡ್ತಾರೆ. ಅವತ್ತಿನ ದಿನ ಮೆರವಣಿಗೆ ಇರ್ತೈತಿ. ಊರಾಗೆಲ್ಲ ಬಣ್ಣ ಆಡ್ತಾರೆ ನೋಡ್ರಿ. ಅದಾದಮೇಲೆ ರಾತ್ರಿನ ಊರೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ನವಲ್ಗುಂದ ಪೂರ್ತಿ ಮೆರವಣಿಗೆ ಮಾಡಿಸಿ ಆಮೇಲೆ ಬೆಳಗ್ಗೆ ಬಂದು ದಹನ ಆಕೈತಿ ಕಾಮಣ್ಣಂದು. ಇವಾಗ ಒಂದು ಅರ್ಧ ತಾರೀಕು ಬಂದಿವಿ ನೋಡ್ರಿ ನಾವು. ಇವಾಗ ಹೊಂಟೀವಿ. ಸಿಕ್ಕಾಪಟ್ಟೆ ರಶ್ ಐತಿ. ನಮ್ಗೆ ಏನು ಕ್ಯೂನಾಗ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡೋಣ ಬರ್ರಿ. ಇವಾಗ ನಾವು ನಿಯರ್ ಇರಾನ್ ಗುಡಿ ಹತ್ರ ಇದೀವಿ ನೋಡ್ರಿ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಇವಾಗ ನಾವು ಕಾಯಿ ಮತ್ತು ಮಾಲಿ ತಗೊಳ್ಬೇಕಂತ ನಿಲ್ತೀವಿ. ಜಾತ್ರೆ ನೋಡ್ರಿ ಇಲ್ಲ. ನಾವು ಇವತ್ತ ಒಂದ್ 2 ತಾಸು ಸಾಕು, ಜಾಸ್ತಿನ ಆಗುತ್ತಾನ. ಆ್ಯಕ್ಚುಲಿ ನಾವು ಹುಣ್ಣಿಮೆಗೆ 1 ಡೇ ಬಿಫೋರ್ ಹೋಗಿದ್ವಿ ನೋಡ್ರಿ. ಹುಣ್ಣಿಮೆ ದಿನ ಅಂತೂ ನಿಲ್ಲಕ್ಕೆ ಜಾಗ ಇರಂಗಿಲ್ಲ. ಅಲ್ಲೇ ಇವತ್ತು ಇಷ್ಟು ಗದ್ದಲ ಐತಿ, ಇನ್ನು ನಾಳೆ ಎಷ್ಟು ಗದ್ದಲ ಇರ್ಬೇಡ ಹೇಳ್ರಿ ನೋಡೋಣ. ಆದ್ರೆ ಹುಣ್ಣಿಮೆ ದಿನನ ನೋಡೋಕೆ ಲಕ್ಷಣ ಅಂತಲೇ ಹೇಳ್ತಾರೆ. ಅದ್ರದ್ದೊಂದು ಫೋಟೋ ಕಾಪಿ ಹಾಕ್ತೀನಿ, ನೋಡ್ಕೊಂಬರ್ರಿ, ನೀವು ಗೊತ್ತಾಗ್ತೈತೆ ನಿಮ್ಗೆ. ಫೋಟೋ ನೋಡಿದ್ರೆ ತಿಳಿಬೋದು ನೋಡ್ರಿ ನಿಮ್ಗೆ. ಇದು ಪ್ರತಿಷ್ಠಾಪನೆ ಮಾಡಿದ ದಿನ ಏನೈತಲ್ಲ, ಅದು ಫಸ್ಟ್ ಫೋಟೋದಾಗ ನಿಮ್ಗೆ ಲಕ್ಷಣ ಕಾಣ್ತೈತಿ. ಇದು ಕಡೆ ದಿನ ದಹನದ ದಿನ ಎಷ್ಟು ರಾವಾಗಿರ್ತಾನೆ ಕಾಮಣ್ಣ ಅಂತ ನಿಮ್ಗೆ ತಿಳಿತೈತಿ. ನಾವು ನಮ್ಮ ತವ್ರ ಮನೆ ಹತ್ರ ಬಂದಿವಿ. ಆ್ಯಕ್ಚುಲಿ ಅಲ್ಲಿ ಹೋಗಿದ್ವಿ, ಸಿಕ್ಕಾಪಟ್ಟೆ ರಶ್ ಇತ್ತು. ಅದ್ರ ಸಂಬಂಧನ ಈ ಕಡೆ ಹಿಂದಾಶು ಹೊಂಟೀವಿ. ಇಲ್ಲಿ ನಮ್ಮ ಪವನ್ ಬಂದ್ ನೋಡ್ರಿ. ಪವನ್, ಹಾಯ್ ಪವಿ. ಗಾಡಿ ಎಲ್ಲ ಹಚ್ಚಿದ್ರಿ? ಗಾಡಿ ಇಲ್ಲ, ನಡ್ಕೊಂತ ಬಂದೀವಿ. ಇಲ್ಲ, ಅಲ್ಲಿ ಕೆರೆವನಿ ಕಡೆ ಬಿಟ್ಟು ಹೋದವ. ಇಲ್ಲ, ಅಯ್ಯೋ ಹಾಯ್. ಇವಾಗ ನಾವು 4 ಜನ ಬಂದು ಇಲ್ಲಿ ಕಟ್ಟಿ ಮೇಲೆ ಕುಳ್ತೀವ್ರಿ. ಇವಾಗ ದರ್ಶನಕ್ಕೆ ಹೋಗ್ತೀವಿ. ಆ್ಯಕ್ಚುಲಿ ಅಮ್ಮು ಮಲಗಿಶ್ ಬಂದಿವಲ್ಲ, ಮತ್ತು ಎದ್ಗಿದ್ದಾಳ ಅಳ್ತಾಳಂತಂದು ನಾವು ಸ್ವಲ್ಪ ರಾಂಗ್ ರೂಟ್ನಲ್ಲಿ ಹೊಂಟಿದ್ದೀವಿ. ಈಗ ಕ್ಯೂನ್ಯಾಗ ನಿಂತ ಹೋದ್ರೆ ಏನೇ ಇಲ್ಲ ಅಂದರೂ ಒಂದು 4 ತಾಸು ಬೇಕು. ಅದ್ರ ಸಂಬಂಧ ನಾವು ಕ್ಯೂಬಿಗೆ ಇದನ್ನ ಮಾಡಲಿಲ್ಲ. ಈಗ ಕೃಷ್ಣ ಬರ್ತಾನೆ, ಅವನ್ನ ಕರ್ಕೊಂಡು ಹೋಗ್ತಾನೆ. ಈಗ ಒಳಗೆ ಹೋಗೋಣ. ದರ್ಶನ ನಿಮಗೂ ತೋರಿಸ್ತೇನೆ. ಅಲ್ಲಿಂದನೇ ನಮಸ್ಕಾರ ಮಾಡ್ಕೊಬಿಡ್ರಿ ಹಂಗೆ. ಇವಾಗ ನಾವು ಬೆಳ್ಳಿ ಛತ್ರಿ ಮತ್ತು ಪಾದ ತೊಗೊಂಡಿವಿ ನೋಡ್ರಿ. ಇದ್ರದ್ದು ಇನ್ ಡೀಟೇಲ್ ಆಗಿ ನಾನು ವಾಯ್ಸ್ ಓವರ್ ಕೊಟ್ಟು ಆಮೇಲೆ ಹೇಳ್ತೀನಿ, ನೋಡ್ಕೊಂಬಿಡ್ರಿ. ಮಸ್ತ್ ದರ್ಶನ ಆಯ್ತು ನೋಡ್ರಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಮ್ಮನ ಮನೆ ಒಳಗೆ ಮಲ್ಗಿಶ್ ಬಂದಿದ್ದಕ್ಕೆ ಮತ್ತೆ ಎಲ್ಲಿ ಹೇಳ್ತಾಳೆ ಅಂತಂದು ನಾವು ರಾಂಗ್ ರೂಟ್ನಾಗ ಹೋದ್ವಿ. ಅಲ್ಲೇ ಕಷ್ಟಪಡೋರು ಸಿಕ್ಕಾಪಟ್ಟೆ ಜನ ನನಗೆ ಅರ್ಥ ಆಗುತ್ತಾ. ಇಲ್ಲೇ ಕಾಯಿ ಹೊಡೆಯೋದು ಜಾಗ ಆಯ್ತು ನೋಡ್ರಿ. ಹಂಗೆ ಇಲ್ಲಿ ಅನ್ನ ಪ್ರಸಾದನೂ ಇರುತ್ತಾ. ಹಲೋ ಫ್ರೆಂಡ್ಸ್, ಏನಿಲ್ಲ, ನಡ್ಬರಕ್ಕೆ ನಿಮ್ಗೆ ಸ್ಟಾಪ್ ಮಾಡಿದ್ದೆ ನೋಡ್ರಿ. ಆ್ಯಕ್ಚುಲಿ ನಾನು ಸ್ಯಾರಿ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ಈಗ ನೆಕ್ಸ್ಟ್ ಬರೋ ಯುಗಾದಿ ಹಬ್ಬಕ್ಕೆ ನಾನು ಸ್ಯಾರಿ ಕಲೆಕ್ಟ್ ಮಾಡತ್ತಿದ್ನಿ. ಅದ್ರ ಸಂಬಂಧ ಈ ಒಂದ್ಸಲ ಡಿಫ್ರೆಂಟ್ ಆಗಿ ಸ್ಯಾರಿ ತೊಗೊಂಡ್ರೆ ಆಯ್ತು ಅಂತ ಅನ್ಕೊಂಡು ಒಂದು ವೆಬ್ಸೈಟ್ನಾಗಿಂದ ಸ್ಯಾರಿ ಆರ್ಡರ್ ಮಾಡಿದ್ದೆ ನೋಡ್ರಿ. ನಾನು ಅಂದರೆ ಆಮ್ಸ್ಟಿ ಅವ್ರ ಕಡೆಯಿಂದನೇ ನಾನು ಆರ್ಡರ್ ಮಾಡಿದೆ. ನೋಡಿದ್ರೆ ಆಯ್ತು, ಇದ ಮೊದಲನೇ ಸಲ ನೋಡ್ರಿ ನಾನು ಆ್ಯಕ್ಚುಲಿ ಹಿಂಗೆ ವೆಬ್ಸೈಟ್ನಾಗ ಇನ್ಸ್ಟಾಗ್ರಾಮ್ ಪೇಜಿಂದ ಹಿಂಗೆ ಆರ್ಡರ್ ಮಾಡಿದ್ದೆ. ಇದ ಮೊದಲನೇ ಸಲ ನೋಡ್ರಿ. ನೋಡೋಣ ಹೆಂಗೈತಿ ಅಂತ ನಾನು ಜೊತೆ ನೀವು ರಿವ್ಯೂ ಮಾಡ್ತೀನಿ. ನೋಡೋಣ ಬರ್ರಿ, ಪ್ಯಾಕೇಜಿಂಗ್ ಹೆಂಗೈತಿ, ಒಳಗೆ ಸ್ಯಾರಿ ಹೆಂಗೈತಿ ಅಂತ ನೋಡೋಣ. ಪ್ಯಾಕೇಜಿಂಗ್ ಮಸ್ತ್ ಮಾಡ್ಯಾರ ನೋಡ್ರಿ. ಆ್ಯಕ್ಚುಲಿ ನಂಗೆ ಭಾಳ ಇಷ್ಟ ಆಯ್ತು.
ಈ ಅವಾಗ ತರಿಸ್ತೀವಲ್ಲ ಆ್ಯಪ್ಗಳಿಂದ ವಾಲ್ ಅರ್ಧ ಕಟ್ಟಾಗಿ ಬಂದ್ಬಿಟ್ಟಿರ್ತಾವ ಒಂದಿಷ್ಟು. ಈ ಪ್ಯಾಕೇಜಿಂಗ್ ಭಾಳ ಇಷ್ಟ ಆಯ್ತು ನೋಡ್ರಿ ನನಗೆ. ಮ್ಯಾಲೆ ಒಂದು ಕವರ್ ಇತ್ತು. ನೆಕ್ಸ್ಟ್ ಇದೊಂದು ಪ್ಲಾಸ್ಟಿಕ್ ಥರ ಕಾಣ್ತೈತೆ ನೋಡ್ರಿ. ಆ್ಯಕ್ಚುಲಿ ಇದು ನೇಚರ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಅದು ನೀರಿಗೆ ಬಿದ್ದ ತಕ್ಷಣ ಕರಿಗೆ ಹೋಗ್ಬಿಡ್ತೈತೆ ಅಂತ. ಅದು ನೋಡಿ ವೆಂಡರ್ ಆಯ್ತು ನನಗೆ. ಆ್ಯಕ್ಚುಲಿ ಪ್ಲಾಸ್ಟಿಕ್ ಹಾರ್ಮ್ಫುಲ್ ಇರುತ್ತಲ್ಲ ನೇಚರಿಗೆ ಅಂತಂದು, ಬಟ್ ಹಾರ್ಮ್ಫುಲ್ ಏನೂ ಇಲ್ಲ. ಇದೊಂದು ಈ ಥಿಂಗ್ ಭಾಳ ಇಷ್ಟ ಆಯ್ತು ನೋಡ್ರಿ. ಈ ಥಾಟ್ ಏನೈತಲ್ಲ ಇದು ಭಾಳ ಇಷ್ಟ ಆಯ್ತು ನನಗೆ. ಇವಾಗ ಸ್ಯಾರಿ ನೋಡೋಣ ಬರ್ರಿ ಹೆಂಗೆ ಬಂದೈತಿ ಅಂತಂದು. ಆ್ಯಕ್ಚುಲಿ ನಾನು ಇಲ್ಕಲ್ ಸ್ಯಾರಿ ಟೈಪ್ ಆರ್ಡರ್ ಮಾಡಿದ್ದೆ ನೋಡ್ರಿ. ಈ ಥರ ಐತಿದ್ದು. ನಾನು ಆ್ಯಕ್ಚುಲಿ ಇಲ್ಕಲ್ ಸ್ಯಾರಿ ಅಂದರೆ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ತೀನಿ ನಾನಂತೂ. ನನ್ನ ಕಡೆ ಆಲ್ಮೋಸ್ಟ್ ಇಲ್ಕಲ್ ಸ್ಯಾರಿ ಅದೇ ಟೈಪ ನಾವು. ಯಾಕಂದ್ರೆ ನಮ್ಮ ತನ ಬಿಟ್ಕೊಡ್ಬಾರ್ದು. ನಾವು ಉತ್ತರ ಕರ್ನಾಟಕದ ಇಲ್ಕಲ್ ನಮ್ಮ ಉತ್ತರ ಕರ್ನಾಟಕದಾಗನೇ ಐತಿ. ಅದಕ್ಕೆ ನಂಗೆ ಇಲ್ಕಲ್ ಸ್ಯಾರಿ ಆ ಥರ ಎಲ್ಲ ಭಾಳ ಇಷ್ಟ ಆಗ್ತಾವೆ. ನಾ ಯಾವ ಥರ ಆರ್ಡರ್ ಮಾಡಿದ್ದೆ ನೋಡ್ರಿ, ಆ ಫೋಟೋ ನೋಡಿ ಯಾವ ಥರ ಆರ್ಡರ್ ಮಾಡಿದ್ದೆ ಅದೇ ಸೇಮ ಬಂದೈತಿ. ನನಗೇನು ಚೇಂಜಸ್ ಅನ್ಸತ್ತಿಲ್ಲ. ಇಲ್ಲಿ ನೋಡಿ ಬಾರ್ಡರ್ ಎಷ್ಟು ಮಸ್ತ್ ಐತಿ. ರೆಡ್ ಕಲರ್ನಾಗ ಬಂದೈತಿ. ಒಂಥರ ಡಾರ್ಕ್ ಶೇಡ್, ಮಸ್ತ್ ಡಾರ್ಕ್ ಕಲರ್ ರೆಡ್ ಬ್ಲೌಸ್ ಹಾಕೊಂಡ್ರೆ ಮಸ್ತ್ ಕಾಣ್ತೈತಿ ನೋಡ್ರಿ. ಒಳಗೆ ನೋಡಂಬರ್ರಿ ಹೆಂಗೈತಿ ಅಂತಂದ. ವಾವ್, ಇದು ಸರಿಯಾಗಿ ನೋಡ್ರಿ. ಪ್ಯೂರ್ ಕಾಟನ್ ಸ್ಯಾರಿ ನೋಡ್ರಿ. ಇದು ಫುಲ್ ಸಾಫ್ಟ್ ಐತಿ. ನಾ ಸಿಲ್ಕ್ನಾಗ ತರಿಸ್ಲಿಲ್ಲ. ಆಲ್ರೆಡಿ ನನ್ನ ಹತ್ರ ಸಿಲ್ಕ್ನಾಗ ಒಂದು 3-4 ಸ್ಯಾರಿ ಅದಾವ ಇಲ್ಕಲ್ ಸ್ಯಾರಿ. ಅದರ ಸಂಬಂಧ ಈ ಸಲ ಕಾಟನ್ ಟ್ರೈ ಮಾಡಿದ್ರ ಅಂತಂದು ಕಾಟನ್ನಾಗ ತರಿಸಿದ ನೋಡ್ರಿ. ಇದು ಸರಿಯಾಗಿ ನೋಡ್ರಿ. ಇದು ಸರಿಯಾಗಿ ಬರ್ತೈತಿ. ಹೆಂಗೆ ಅನ್ಸತೈತ್ರಿ ಹಂಗ ನೋಡ್ಕೊಂಡ್ಬಿಡ್ರಿ. ಜಸ್ಟ್ 1 ನಿಮಿಷ ಟೈಮ್ ಕೊಡ್ರಿ, ನಾನು ವೇರ್ ಮಾಡ್ಕೊಂಡು ಬರ್ತೀನಿ ಸ್ಪೀಡಾಗಿ. ಕಾಣತ್ತಲ್ರಿ ಈ ಸಾರಿ ಒಳಗೆ ಹಂಗ ಒಂದು ಕಮೆಂಟ್ ಹಾಕ್ಬಿಡ್ರಿ ಅದ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ರಿ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ನು ಹೇಳಕತ್ತಿದ್ರು ನಿಂಗೆ ಈ ಕಲರ್ ಒಪ್ಪೈತಿ, ಈ ಕಲರ್ ಸೂಟ್ ಆಗೈತೆ ನಿಂಗೆ, ಈ ಸಾರಿ ಚಂದ ಕಾಣತೈತಿ ಅಂತಂದು. ಆ್ಯಕ್ಚುಲಿ ಪ್ಯೂರ್ ಕಾಟನ್. ಅದ್ರಾಗೂ ಈ ಬ್ಯಾಸ್ಗಿಗಂತೂ ಕಾಟನ್ ಕ್ಲಾತ್ಗಳನ್ನ ತೊಟ್ಕೋಬೇಕಂತ ಭಾಳ ಒಳ್ಳೇದ್ರಿ. ಅದಕ್ಕೆ ಕಾಟನ್ ಇರಲಿ ಇದೊಂದ್ಸಲಿ ಅಂತಂದು ಕಾಟನ್ ತರಿಸ್ಕೊಂಡೆ ನಾನಂತೂ. ಇಷ್ಟು ಕ್ಯೂಟ್ ಕಾಣತೈತಿ, ಇಷ್ಟು ಮಸ್ತ್ ಕಾಣತೈತಿ. ನನಗಂತೂ ಜಗ್ ಅಂದ್ರೆ ಜಗ್ ಇಷ್ಟ ಆಯ್ತು ನೋಡ್ರಿ. ಹಾಗೇನ ನಿಮಗೂ ಇಷ್ಟ ಆಗಿತ್ತು ಅಂದ್ರೆ ಆ ವೆಬ್ಸೈಟ್ನ ಚೆಕ್ ಮಾಡಿರಿ. ನಾ ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಮೇನ್ ಥಿಂಗ್, ನಂಗೆ ಎದ್ರಾಗೂ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಜಾಸ್ತಿ ನೋಡಿರಲಿಲ್ಲ ನಾನು. ಹಿಂಗೆ ವೆಬ್ಸೈಟ್ನಾಗ ಆರ್ಡ್ರ್ ಮಾಡುವಾಗ ಇವ್ರು ಆಮ್ಸ್ಟಿ ಅವ್ರ ವೆಬ್ಸೈಟ್ನಾಗ ನಾನು ಕ್ಯಾಶ್ ಆನ್ ಡೆಲಿವರಿ ನೋಡಿದೆ. ಅದ್ರ ಸಲುವಾಗಿನೇ ನಾನು ಈ ಸಾರಿ ಆರ್ಡ್ರ್ ಮಾಡಿದ್ದೆ ನೋಡ್ರಿ. ಇಲ್ಲ ಯಾರು ಅಷ್ಟು ಸಲೀಸಾಗಿ ನಾನು ಆರ್ಡ್ರ್ ಮಾಡ್ತಿಲ್ಲ. ಹಿಂಗೆ ಯಾಕೆ ಇದ್ರ ಮೇಲೂ ನಂಬಿಕೆ ಇಲ್ಲ. ಇವ್ರ ಆ ಫೆಸಿಲಿಟಿ ಕೊಟ್ಟಿದ್ದಕ್ಕೆ ನಾನು ಆರ್ಡರ್ ಮಾಡಿದ್ದೆ ಕ್ಯಾಶ್ ಆನ್ ಡೆಲಿವರಿ ಇರೋದಕ್ಕೆ. ಅದಲ್ಲದೆ ಇನ್ನೊಂದು ಏನಪ್ಪ ಅಂದ್ರೆ ಇವ್ರ ವೆಬ್ಸೈಟ್ನಾಗ ನಾವು ರಿಟರ್ನ್ ಆಪ್ಷನ್ನು ಐತ್ರಿ. ಆ್ಯಕ್ಚುಲಿ ಅದನ್ನ ನೋಡಿ ಇನ್ನೂ ಖುಷಿ ಆಯ್ತು ನನಗಂತೂ. ಅಕಸ್ಮಾತ್ ನಂಗೆ ಈ ಸಾರಿ ಇಷ್ಟ ಆಗಿಲ್ಲ ಅಂದ್ರೆ ಈಗ ಸ್ಪಾಟ್ನಾಗ ನಾನು ರಿಟರ್ನ್ ಮಾಡಿಬಿಡ್ಬೋದು. ಆಮೇಲೆ ವಾಪಸ್ ಕ್ಯಾಶ್ ಬ್ಯಾಕ್ನೂ ಐತಿ. ಅದಕ್ಕೆ ಖುಷಿ ಆಯ್ತು. ಇರಲಿ ಇದೊಂದ್ಸಲಿ ನೋಡೋಣ, ಟ್ರೈ ಮಾಡೋಣ ಅಂತಂದು ಆರ್ಡರ್ ಮಾಡಿದ್ದೆ. ನಂದು ಇದಕ್ಕೆ ಮೋಸ ಆಗಲಿಲ್ಲ ನೋಡ್ರಿ. ಆ್ಯಕ್ಚುಲಿ ನನ್ನ ನಂಬಿಕೆಗೆ ಖುಷಿ ಆಯ್ತು. ನಿಮ್ಗೆ ಹೆಂಗೆ ಕಾಣತೈತಿ ಸಾರಿ ಅಂತಂದು ಒಂದು ಕಮೆಂಟ್ ಹಾಕಿಬಿಡ್ರಿ. ಅಕಸ್ಮಾತ್ ಸಾರಿ ನಿಮ್ಗೆ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡ್ರೆ ಸೇವ್ 200 ಅನ್ನೋ ಕೂಪನ್ ಕೋಡ್ ಯೂಸ್ ಮಾಡಿ ತೊಗೊಂಡ್ರೆ ನಿಮ್ಗೆ 200 ರೂಪೀಸ್ ಆಫ್ ಆಗುತ್ತೆ ನೋಡ್ರಿ. ಮತ್ತೆ ಆಗ್ತಡ ಸಾರಿ ಪರ್ಚೇಸ್ ಮಾಡಿಬಿಡ್ರಲ್ಲ. ಹಂಗಾರೆ ದರ್ಶನ ತೊಗೊಂಡು ಬಂದ್ವಿ ನೋಡ್ರಿ. ಈಗ ಯಪ್ಪ ಸಿಕ್ಕಾಪಟ್ಟೆ ಗದ್ಲಿತ್ತು ಅಲ್ಲಿ. ವ್ಲಾಗಿಂಗ್ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡೆ. ವಿಡಿಯೋ ಮಾಡಬೇಡ ಅನ್ನಕತ್ತಿದ್ರು. ಹಂಗೆ ನಮ್ಮೂರಲ್ಲ ಸ್ವಲ್ಪ ಬಿಟ್ರಿ. ಹಂಗೆ ಇವಾಗ ಮನೆ ಕಡೆ ಹೋಗ್ತೀವಿ. ಇವ್ರಿಗೆ ಕಾಲ್ ಮಾಡೀವಿ, ಈಗ ಬರತ್ತಾರವರು. ಈಗ ಅಲ್ಲಿ ತನ ಈಗ ಎಲ್ಲಿಂದ ನಡ್ಕೊಂತ ಬಂದ್ವಲ್ಲ
ಅಲ್ಲಿ ತನಕ ನಡ್ಕೊತಾನೆ ಹೋಗ್ತೀವಿ, ಆಮೇಲೆ ಅಲ್ಲಿಂದ ಕಾರ್ನೇ ಹೋಗ್ತೀವಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಐತಿ. ಮಸ್ತ್ ದರ್ಶನ ಆತ. ಹಂಗೆ ವಿಡಿಯೋ ನೋಡ್ಕೊಂಡು ಬಂದುಬಿಡ್ರಿ. ಹಿಂಗೆ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ನೋಡ್ರಿ. ಇಲ್ಲಿ ಬಂದು ಸ್ವಲ್ಪ ನೀರದ ಕುಡಿದು ರೆಸ್ಟ್ ಮಾಡಕತ್ತೀವಿ. ಹಂಗೆ ಒಂದೆರಡು ಜ್ಯೂಸು ಚಾಕ್ಲೇಟ್ಸ್ ತೊಗೊಂಡಿವಿ ಹುಡುಗರಿಗೆ. ಬರ್ರಿ ಹೋಗೋಣ. ಮನ್ಸಿಗೆ ಒಂಥರ ಸ್ಯಾಟಿಸ್ಫೈ ಆಯ್ತು ನೋಡ್ರಿ. ಕಾಮನ ದರ್ಶನ ಮಾಡಿಕೊಂಡು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಊರ ಕಡೆ ಹೋಗ್ತೀವಿ. ಈಗ ನಾನು 3 ಜನನ ಇಂಟ್ರೊಡ್ಯೂಸ ಮಾಡಿಕೊಡ್ಲಿಲ್ಲ. ಇವರು ನನ್ನ ಅಕ್ಕಾರ, ಅಂದ್ರೆ ನಾವು 4 ಜನ ನೆಗೆನಿಯರ್ ನೋಡ್ರಿ. ನಮ್ದು ಜಾಯಿಂಟ್ ಫ್ಯಾಮ್ಲಿ, ನಾವೆಲ್ಲ ಒಂದೇ ಮನ್ಯಾಗ ಇರ್ತೀವಿ. ಖುಷಿಯಾಗಿದ್ದೀವಿ. ನಾವು ಎಲ್ಲೇ ಹೋದ್ರೂ 4 ಜನ ಹೋಗ್ತೀವಿ. ಹುಡುಗರು ಒಂದು ಸ್ವಲ್ಪ ಮಿಸ್ಸಿಂಗ್ ನೋಡ್ರಿ. ಎಲ್ಲ ಮಕ್ಕಳನ್ನೂ ಮನ್ಯಾಗ ಬಿಟ್ಟು ಬಂದಿದ್ವಿ. ನಾವು 4 ಜನ ಬಂದಿದ್ವಿ. ಅವ್ರನ್ನೆಲ್ಲ ಕರ್ಕೊಂಬಂದು ಈ ಗದ್ದಲ್ದಾಗ ಸುಮ್ಮ ಒದ್ದಾಡೋದು ಬೇಡ ಅಂತಂದು ಆಲೆ ನಮ್ಮ ಹಸ್ಬೆಂಡ್ ಬಂದಾರ ನೋಡ್ರಿ ಕರೆಯಕ್ಕ. ನಾವು ಆಗಳೇನ ಕಾಲ್ ಮಾಡಿದ್ವಿ. ಬರ್ರಿ ಈಗ ಊರಿಗೆ ಹೋಗಿ, ಇವಾಗ ಟೈಮ್ 1:30 ಆಗಿತ್ತು ನೋಡ್ರಿ. ಆಲ್ಮೋಸ್ಟ್ 1 ತಾಸ್ನಾಗ ನಾವು ದರ್ಶನ ಮಾಡ್ಕೊಂಡ್ಬಿಟ್ವಿ. ನಾವು ಎಲ್ಲಿ ಇಳಿಸಿದ್ರಿ ಇವಾಗ ಅಲ್ಲಿ ನಾವು ವಾಪಸ್ ಹತ್ತಾಕತ್ತೇವಿ. ರಾಮ್ಲಿಂಗ ಕಾಮಣ್ಣನ ದರ್ಶನ ತೊಗೊಂಡು ಸೀದಾ ಊರ ಕಡೆ ಬಂದ್ವಿ ನೋಡ್ರಿ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಹೇಳ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.